ಬಂದ್ ಚೆಕ್ ಮಾಡಿದ್ರೆ ನೀವು ರೆಡಿ ಇದೀರಿ ಎಲ್ಲವನ್ನು ಸರ್ ನಾನು ಹೇಳ್ತೇನಲ್ಲ ಸರ್, ನೀವು ನಂಬಲ್ಲ, ನಾನು 2019 ಇಸ್ವಿಲೆ ಸರ್ಕಾರಕ್ಕೆ ಪತ್ರ ಬರ್ತಿದ್ದೀನಿ. ಯಾಕಂದ್ರೆ ನನ್ನ ಮೇಲೆ ಈ ಥರ ಅವಾಗ ಆರೋಪ ಬರ್ತಾ ಇರುತ್ತೆ. ಹಾಗಾಗಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಸ್ನೇಹ ಕೃಷ್ಣ ಯಾರು ಅಂದ್ರೆ ನೀವು ಒಂದು ತನಿಖೆ ವಿಚಾರಣೆ ಮಾಡಿಸಿ, ಅವ್ನು ಸಮಾಜ ಘಾತಕನ ಅಥವಾ ಸಾಮಾಜಿಕ ಹೋರಾಟಗಾರನ, ಅವನಿಗೆ ದುಡ್ಡು ಎಲ್ಲಿಂದ ಬರ್ತದೆ, ಅವನು ಎಷ್ಟು ದುಡ್ಡು ಖರ್ಚು ಮಾಡ್ತಾನೆ, ಎಲ್ಲನೂ ತನಿಖೆ ಮಾಡೋದು ಅರ್ಜಿ ಕೊಟ್ಟು ಇವತ್ತರೆಗೂ ಮಾಡಿಲ್ಲ. ಈಗ ನಾನು ಲಕ್ಷ್ಮಣವ್ರಿಗೂ ಅದೇ ಹೇಳ್ತೀನಿ, ಲಕ್ಷ್ಮಣ ಸುಮ್ಮನೆ ನನ್ನ ವಿರುದ್ಧ ಅಷ್ಟೊಂದು ಹೋರಾಟ ಮಾಡ್ತಲ್ಲ. ಈಗ ಅವರೇನು ಹೇಳ್ತಾರೆ, ಪೊಲೀಸರು ದೂರ ತಗೊಳ್ಳಲ್ಲ ಅಂತ ಹೇಳ್ತಾರೆ, ಮತ್ತೆ CBI ED ತಗೊಳ್ಳಲ್ಲ ಅಂತ ಹೇಳ್ತಾರೆ. ಬೇಡ, ನಿಮ್ದೇ ಸರ್ಕಾರ ಇರ್ತಾನೆ, ಒಂದು ವಿಶೇಷ ತನಿಖೆ ನೀವೇ ರಚನೆ ಮಾಡಿ. ಅಲ್ಲ, ಈಗ ತನಿಖೆ ಮಾಡಿದ್ರೆ ಸುಮ್ಮನೆ ಇರಲ್ವಲ್ಲ, ಬೇರೆಯವರು ಸುಮ್ಮನೆ ಇರಲ್ಲ, ವಿರೋಧ ಪಕ್ಷಗಳು ಸುಮ್ಮನೆ ಇರಲ್ಲ, ಮತ್ತೆ ಸಾರ್ವಜನಿಕರು ಸುಮ್ಮನೆ ಇರಲ್ಲ. ನಾನು ಹೇಳ್ತೀನಲ್ಲ ಸರ್, ನಾನೇ ಮಾಡಿ ನಾನೇ ಅರ್ಜಿ ಕೊಟ್ಟಿನಲ್ಲ. ಈಗ ನೀವು ಮಾಡಿದ್ರೆ ನಿಮ್ಮ ಮೇಲೆ ಆರೋಪ ಬರ್ತದೆ. ಈಗ ನಾನೇ ಬರ್ಕೊಟ್ಟಿಲ್ಲ ನಮ್ಮ ವಿರುದ್ಧ ತನಿಖೆ ಮಾಡಿ ಅಂತೇಳಿ, ಮಾಡಿಸ್ಲಿ. ಅವ್ರು ಸತ್ಯ ನನಗೂ ಭಾಳ ಖುಷಿ ಆಗುತ್ತೆ ಸರ್. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಮೈಸೂರು ನಗರದ ಪೊಲೀಸರು ನನ್ನ ವಿರುದ್ಧ ಸಾಕಷ್ಟು ಸಂಚಲನ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ. ಸೊ ಅದೇ ರೀತಿ 2015 ಇಸ್ವಿಲಿ ನನ್ನ ಮೇಲೆ ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಿ ಎಲ್ಲ ನನ್ನ ಜೈಲಿಗೆಲ್ಲ ಕಳಿಸಿದ್ರು. ಆದರೆ ತೀರ್ಪಲ್ಲಿ ನಾನು ಆರೋಪಿನ ನಿರಪರಾಧಿನ ಅಂತ ಹೇಳೋದಕ್ಕೂ ಜೊತೆಯಲ್ಲಿ ಒಂದು ಪುಟ ನನ್ನ ಬಗ್ಗೆನೇ ಬರೆದಿದ್ದಾರೆ. ಏನಂತ ಬರ್ತಾರೆ? ಸ್ನೇಹಮೇಕ್ಷಣ ಒಬ್ಬ ಸಾಮಾಜಿಕ ಹೋರಾಟಗಾರ, ಅನ್ಯಾಯಕ್ಕೊಳಗಾದಾಗ ನ್ಯಾಯ ಕೊಡಿಸುವಂಥ ಪ್ರವೃತ್ತಿ ಉಳ್ಳವರು, ಸಾಕಷ್ಟು ಜನಕ್ಕೆ ನ್ಯಾಯವನ್ನು ಕೊಡಿಸಿದ್ದಾರೆ, ಮತ್ತು ಎಷ್ಟೇ ತೊಂದರೆ ಕೊಟ್ಟರು ಕೂಡ ಅವರು ಹೋರಾಟವನ್ನು ನಿಲ್ಲಿಸದೆ ಮುಂದುವರಿಸಿದ್ದಾರೆ. ಈ ಕಾರಣದಿಂದ ಕೆಲವು ಪೊಲೀಸ್ ಅಧಿಕಾರಿಗಳು ಅವ್ರನ್ನ ದ್ವೇಷ ಇಟ್ಕೊಂಡು ಸುಳ್ಳು ಪ್ರಕರಣ ದಾಖಲು ಮಾಡಿರೋದು ವಿಚಾರಣೆ ಕಂಡು ಬಂದಿದೆ ಅಂತ ಬರೀತಾರೆ ಹೊರತು ಸ್ನೇಹಮೇಕ್ಷಣ ಅಪರಾಧ ಕೃತ್ಯ ಎಸಗಿರೋದಕ್ಕೆ ಸಾಕಷ್ಟು ದಾಖಲೆ ಸಾಕ್ಷಿಗಳು ಸಿಕ್ಕಿದ್ದು ಬರೆದಿಲ್ಲ. ಹಾಗಾಗಿ ನನ್ನ ವಿರುದ್ಧ ಆರೋಪ ಮಾಡಿದ್ರೆ ಅದು ನನಗೆ ಒಳ್ಳೆಯದಾಗುತ್ತೆ ಹೊರತು ಖಂಡಿತ ನನಗೇನು ತೊಂದರೆ ಆಗಲ್ಲ. ನಾನು ಅದನ್ನೇ ಹೇಳ್ತೀನಿ. ಆದರೆ ಯಾರು ಮಾಡಲ್ಲ, ಗೊತ್ತು ಅವ್ರಿಗೆ. ಸಾರಿ, ಒಬ್ಬ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಅವ್ರ ಕೈಗಳಿಗೆ ಇರುತ್ತೆ ಸರ್. ನನ್ನ ಬಗ್ಗೆ ಎಲ್ಲ ಮಾಹಿತಿ ಅವ್ರಿಗೆ ಹೋಗಿರಲ್ವಾ? ನಂದು ಏನಾರ ಆ ಥರ ದೌರ್ಬಲ್ಯ ಕಾಣಿಸಿದ್ರೆ ನನ್ನ ಸುಮ್ಮನೆ ಬಿಡ್ತಿದ್ರ? ಸಾಮಾನ್ಯ ವಿಷಯ ಮಾಡಬೇಕು, ಇಲ್ಲಿ ದೊಡ್ಡ ಇದು ಬೇಡ. ಗುಪ್ತಚರ ಇಲಾಖೆ ಅವ್ರ ಕೈ ಕೆಳಗೆ ಇದೆ, ಅವ್ರಿಗೆ ಪ್ರತಿ ದಿವಸ ಎಲ್ಲ ಮಾಹಿತಿ ಹೋಗುತ್ತೆ. ಅದೇ ರೀತಿ ಸ್ನೇಹಮೇಕ್ಷಣ ಮಾಹಿತಿ ಹೋಗಲ್ವಾ? ನನ್ನ ವಿರುದ್ಧ ಅವರು ತರ್ಸ್ಕೊಳಲ್ವಾ? ನನ್ನ ವಿರುದ್ಧ ಇಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾನೆ, ಅವ್ನಿಗೆ ಯಾರು, ಅವ್ನಿಗೆ ಏನು ಬೆಂಬಲ ಇದೆ, ಅವ್ನಿಗೆ ಎಲ್ಲಿ ಇದು ಬರ್ತದೆ, ಅವ್ರ ಮಾಹಿತಿ ತರ್ಸ್ಕೊಳಲ್ವ? ಅವ್ರಿಗೆ ಮಾಹಿತಿ ಸಿಗಲ್ವ? ಅವ್ರಿಗೆ ಆ ಮಾಹಿತಿ ಸಿಕ್ಕಿದ್ರೆ, ಅವ್ರು ಆರೋಪ ಮಾಡಿದಾಗ ನಿಜ ಆಗಿದ್ರೆ ಇಷ್ಟೋ ತನಕ ನಂಗೆ ವಿರುದ್ಧ ಕ್ರಮ ತಗೊಳ್ಳೋದು ಸುಮ್ಮನೆ ಇರ್ತಿದ್ರ? ಸರ್, ಈಗ DK ಶಿವಕುಮಾರ್ ಅವರು ನಿಮ್ಮ ಜೊತೆಗಿದ್ದಾರೆ ಅಂತ ಆರೋಪಗಳು ಕೇಳಿ ಬಂದಿದ್ದಾವೆ ಅಂತ ಮಾತು ಹೇಳಿದ್ರೆ, ಅದು ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಸಾಕಷ್ಟು ಜೋರಾಗಿದ್ದಾವೆ. ಸೊ ಆ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ರಾಜಕೀಯ ನಾನು ಮಾತಾಡೋಕ್ಕಲ್ಲ ಸರ್. ರಾಜಕೀಯ ಅವರು ಒಬ್ಬರೊಬ್ಬರು ಮಾತಾಡ್ತಾರೆ, ಅದಕ್ಕೆ ನಾನು ಬೆಲೆ ಕೊಡೋಕ್ಕೆ ಹೋದ್ರೆ ನಾನು ಹೋರಾಟ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಹೋರಾಟ ಮಾಡಿದ್ದು ಅಷ್ಟೇ ಹೊರತು ಬೇರೆ ವಿಚಾರ ನನಗೆ ಅಗತ್ಯನೇ ಇಲ್ಲ. ಸೊ ಅದೇ ಹೇಳ, ನಂಗೆ ಸಮಯನೇ ಸಿಕ್ಕಲ್ಲ ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ತಲೆಸ್ಕೊಂಡು. ನನ್ನ ಉದ್ದೇಶ, ನನ್ನ ಹೋರಾಟ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು. ನನ್ನ ಗುರಿ ಏನಿದೆ ಗುರಿ ತಲುಪಬೇಕು.